ಪ್ರಮುಖವಾಗ್ಲೇ ಆಗ್ಲೇ ಹೇಳಿದ್ವಲ್ಲ ನಾವು, ಜ್ಯೋತಿಷಿಗಳು ಹೇಳೋ ವರ್ಷನಲ್ಲಿ ಕೆಲವರು ಅದನ್ನ ಪಾಲನೆ ಮಾಡ್ತಾರೆ. ಇನ್ನು ವಿಜ್ಞಾನಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ತಜ್ಞರು ಯಾವ ರೀತಿ ಇದನ್ನ ಹೇಳ್ತಿದ್ದಾರೆ ಅಂದ್ರೆ, ರಕ್ತ ಚಂದ್ರಗ್ರಹಣದಿಂದ ಏನೂ ಆಗಲ್ಲ, ಭಯ ಪಡಬೇಡಿ, ಆತಂಕ ಪಡಬೇಡಿ. ಗ್ರಹಣ ಸಂಭವಿಸುವುದು ನೆರಳು ಬೆಳಕಿನ ಆಟದಿಂದ. ಇದು ಸುಮಾರು 5 ಗಂಟೆ 27 ನಿಮಿಷಗಳ ಕಾಲ ನಡೆಯುತ್ತೆ. ಕಿತ್ತಳೆ ಬಣ್ಣದಲ್ಲಿ ಚಂದ್ರ ಗೋಚರ ಆಗುತ್ತೆ. ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಅಂತ ಡಾಕ್ಟರ್ ಗುರುಪ್ರಸಾದ್ ಅವರು ಮಾತನಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾಳೆ ರಕ್ತ ಚಂದ್ರಗ್ರಹಣ ಅಂದರೆ ಸೆಪ್ಟೆಂಬರ್ 7ಕ್ಕೆ ರಕ್ತ ಚಂದ್ರಗ್ರಹಣ ಇರುವ ಕಾರಣ ಯಾವ ಪರಿಣಾಮ ನಮ್ಮ ಭೂಮಿ ಮೇಲೆ ಬೀರುತ್ತೆ, ಹಾಗೆ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡ್ಬೋದು ಮಾಡಬಾರ್ದು, ಹಾಗೆ ಈ ರಕ್ತ ಚಂದ್ರ ಅಂದರೆ ಏನು, ಇಷ್ಟ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸೈಂಟಿಸ್ಟ್ ಗುರುಪ್ರಸಾದ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಇನ್ನಷ್ಟು ಮಾಹಿತಿನ ಅವ್ರ ಹತ್ರದಿಂದನೇ ಪಡ್ಕೊಳ್ಳೋಣ. ಸರ್, ಚಂದ್ರಗ್ರಹಣ ಅಂದರೆ ಮೊದಲನೇದಾಗಿ ಏನು ಅನ್ನೋದು? ಚಂದ್ರಗ್ರಹಣ ಅಂದರೆ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದು ಸೂರ್ಯನ ಬೆಳಕನ್ನು ಚಂದ್ರನಿಂದ ಮರೆ ಮಾಡುವಂತಹ ಒಂದು ವಿದ್ಯಮಾನ ಇದೆಯಲ್ಲ, ಅದಕ್ಕೆ ಚಂದ್ರಗ್ರಹಣ ಅಂತ ಹೆಸರು. ಅಥವಾ ಸೂರ್ಯ ತದನಂತರ ಭೂಮಿ, ಸೂರ್ಯನ ಮುಂದೆ ಭೂಮಿ ಬಂದಾಗ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತೆ. ಅದರ ಆಚೆ ಇರೋದು ಭೂಮಿಯ ನೆರಳು. ಆ ನೆರಳಿಗೆ ಚಂದ್ರ ಪ್ರವೇಶಿಸಿದಾಗ ಸೂರ್ಯನ ಬೆಳಕು ಚಂದ್ರನಿಂದ ಮರೆಯಾಗುತ್ತೆ. ಇದಕ್ಕೆ ಚಂದ್ರಗ್ರಹಣ ಅಂತ ನಾವು ಹೇಳ್ತೀವಿ. ಈಗ ರಕ್ತ ಚಂದ್ರಗ್ರಹಣ ಅಂದರೆ ಬ್ಲಡ್ ಮೂನ್ ಅಂತ ಹೇಳ್ತಿದ್ದಾರೆ, ಅಂದರೆ ಏನು? ರಕ್ತ ಚಂದ್ರ ಅಂದರೆ ಏನು ಅಂತ? ಇದಕ್ಕೆ ಕಾರಣ ಏನು ಅಂದರೆ ಇಟ್ಟು ಕಾಲ. ಆದರೆ ಆ ನಡುವೆ ರಾತ್ರಿ 11ರಿಂದ 12:22 ತನಕ ಚಂದ್ರ ನಮಗೆ ತಾಮ್ರ ಮಿಶ್ರಿತ ಕಿತ್ತಳೆ ಬಣ್ಣದ್ದಾಗಿ ಗೋಚರಿಸ್ತಾನೆ. ಅಂದರೆ ಭೂಮಿಯ ಗಾಢವಾದ ದಟ್ಟವಾದ ನೆರಳಿನಲ್ಲಿ ಇದ್ದಾಗ. ಹೀಗಾಗಿ ಇದಕ್ಕೆ ಬ್ಲಡ್ ಮೂನ್ ಅಂತ ಹೇಳ್ತಾರೆ. ಇದಕ್ಕೆ ಏನು ಇದನ್ನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಏನು ಇದರಿಂದ ದುಷ್ಪರಿಣಾಮ ಏನು ನಮ್ಮ ಮೇಲೆ ಆಗೋದು ನನಗೆ ತಿಳಿದಂತೆ ಇಲ್ಲ. ಏನು ಅಂದರೆ ಕಾರಣ, ಇವಾಗ ನೋಡಿ, ನೀವು ಚಂದ್ರನ ನೋಡಿದ್ರೆ ಪ್ರತಿ ದಿವಸ ನಾವು ನೋಡಿದಾಗ ಚಂದ್ರ ಬಿಳಿ ಬಣ್ಣದಾಗ ಕಾಣ್ತಾನೆ. ಬಿಳಿ ಬಣ್ಣದ ಬೆಳಕಿನಲ್ಲಿ 7 ಬಣ್ಣಗಳು ಮಿಳಿತವಾಗಿವೆ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಒಂದು ಬಹಳ ಹಿಂದಿನ ಕನ್ನಡದ ಚಿತ್ರಗೀತೆನೇ ಇತ್ತು. ಹಾಗಾಗಿ ಈ ಸೂರ್ಯನ ಬೆಳಕಿನಲ್ಲಿರುವಂತಹ 7 ಬಣ್ಣಗಳು ಏನಿದೆ, ಅವು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವಾಗ ನೀಲಿ ಬಣ್ಣದ ಬೆಳಕು ಚೆದರೋಗ್ಬಿಡುತ್ತೆ ಎಲ್ಲ ಕಡೆ. ಆದರೆ ಕೆಂಪು ಬಣ್ಣದ ಬೆಳಕು ಭೂಮಿಯ ವಾತಾವರಣವನ್ನು ಹಾದು ಅದರಿಂದ ವಕ್ರೀಭವನಗೊಂಡು, ಅಂದರೆ ಇಷ್ಟೆಲ್ಲ ದೊಡ್ಡ ಪದಗಳು ಬೇಡ, ಆದರೆ ಬಾಗಿ ಚಂದ್ರನ ಮೇಲೆ ಬೀಳುತ್ತೆ. ಭೂಮಿಯ ನೆರಳಿನಲ್ಲಿರುವಂತಹ ಚಂದ್ರನ ಮೇಲೆ ಬೀಳುತ್ತೆ. ಹಾಗಾಗಿ ಆ ಬೆಳಕು ನಮ್ಮ ಕಣ್ಣಿಗೆ ತಲುಪಿದಾಗ ಚಂದ್ರ ರಕ್ತವರ್ಣದ್ದಾಗಿ ಕಾಣ್ತಾನೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೂರ್ಯನ ಬೆಳಕಿನಿಂದ ಚಂದ್ರನನ್ನು ಮರೆ ಮಾಡುತ್ತೆ ಭೂಮಿ, ಅಂದರೆ ನೆರಳಿಗೆ ಚಂದ್ರ ಪ್ರವೇಶಿಸಿದಾಗ. ಹಾಗಾದರೆ ಚಂದ್ರನ ಮೇಲೆ ಬೆಳಕು ಬೀಳೋದು ಯಾಕೆಂದರೆ ಭೂಮಿ ಏನೋ ಮರೆ ಮಾಡುತ್ತೆ ಸೂರ್ಯನ ಬೆಳಕಿನಿಂದ ಚಂದ್ರನನ್ನು, ಆದರೆ ಭೂಮಿಯ ವಾತಾವರಣ ಮಾಡಲ್ಲ. ಭೂಮಿಯ ವಾತಾವರಣ ಸೂರ್ಯನ ಬೆಳಕನ್ನು ಹಾದು ಹೋಗೋಕ್ಕೆ ಬಿಡುತ್ತೆ. ಆದರೆ ಹಾಗೆ ಹಾದು ಹೋಗೋದು ಬಾಗಿ ನೆರಳಿನಲ್ಲಿರೋ ಚಂದ್ರನ ಮೇಲೆ ಬೀಳುತ್ತೆ. ಹಾಗಾಗಿ ಚಂದ್ರ ಆ ರೀತಿ ಕಾಣಿಸ್ತಾನೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಸೈಂಟಿಸ್ಟ್ ಗುರುಪ್ರಸಾದ್ ಅವರ ಮಾತು. ಈಗ ಬ್ಲಡ್ ಮೂನ್ ಅಂದರೆ ಏನು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ.